ಸಂಸತ್ನಲ್ಲಿ ನೀಟ್ ವಿಚಾರಕ್ಕೆ ಮತ್ತೆ ಗಲಾಟೆ ಆಗಿದೆ. ಲೋಕಸಭೆ ಕಲಾಪ ಮತ್ತೆ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತು ಕೂಡ ಸಂಸತ್ನಲ್ಲಿ ನೀಟ್ ವಿಚಾರಕ್ಕೆ ಗಲಾಟೆ ಆಗ್ತಿರೋದು. ಸಂಸತ್ತು ಸ್ಟಾರ್ಟ್ ಆಗಿರೋ ದಿನದಿಂದಲೂ ಕೂಡ ಇದೇ ಚರ್ಚೆ ಆಗ್ತಿದೆ, ಇದೇ ಗಲಾಟೆ ಆಗ್ತಿದೆ. ಕಲಾಪಗಳು ಮೇಲಿಂದ ಮೇಲೆ ಮುಂದೂಡಿಕೆ ಆಗ್ತಾ ಇದೆ. ಸೊ ಅದೇ ರೀತಿ ಇವತ್ತು ಕೂಡ ಆಗಿದೆ. ಸಂಸತ್ನಲ್ಲಿ ನೀಟ್ ವಿಚಾರಕ್ಕೆ ಗಲಾಟೆ ಆಗಿದೆ. ಲೋಕಸಭೆ ಕಲಾಪ ಮತ್ತೆ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ. ಕಲಾಪದ ಆರಂಭದಲ್ಲೇ ಚರ್ಚೆಗೆ ಇದನ್ನು ತೆಗೆದುಕೊಂಡಿದ್ರು. ಸೊ ನೀಟ್ ವಿಚಾರ ಅನ್ನೋದೇನಿದೆ ಗಲಾಟೆಗೆ ಎಡೆ ಮಾಡಿಕೊಟ್ಟಿದೆ. ಬಿಕಾಸ್ ಯಾಕಂತಂದ್ರೆ ಇವಾಗ ಮೇನ್ ಇಶ್ಯೂ ಇದು. ಅಲ್ಲಿ ಯುವಕರು ಹೋರಾಟವನ್ನು ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದೇಶವ್ಯಾಪಿ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೀತಾ ಇವೆ, ಮುತ್ತಿಗೆ ಸಮರಗಳು ನಡೀತಾ ಇವೆ. ಸೊ ಒಂಥರ ಮೇನ್ ಇಶ್ಯೂ ಇದು. ಅದನ್ನು ನಾವು ಸಂಸತ್ನಲ್ಲಿ ಚರ್ಚೆಯನ್ನು ಮಾಡಬೇಕು. ಆ ಒಂದು ನೀಟ್ ಗದ್ದಲವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ, ನೀಟ್ ವಿಚಾರಕ್ಕೆ. ಸೊ ಲೋಕಸಭೆ ಕಲಾಪವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ. ಕಲಾಪ ಆರಂಭದಲ್ಲೇ ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿವೆ. ಬಿಕಾಸ್ ಇದೇ ಮೇನ್ ಇಶ್ಯೂ ಇದೆ. ದೇಶ ಹೊತ್ತಿ ಉರಿತಾ ಇದೆ. ಈ ಸಮಯದಲ್ಲಿ ಬೇರೆ ವಿಷಯದ ಚರ್ಚೆ ಬೇಡ. ಮೊದಲು ನೀಟ್ ಪರೀಕ್ಷೆ ಏನಿದೆ ಅದರ ಚರ್ಚೆ ಮಾಡೋಣ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು ಮೇನು. ಆಮೇಲೆ ಪ್ರಧಾನಿ ಮೋದಿಯವರು ವಿದ್ಯಾರ್ಥಿಗಳ ಕ್ಷಮೆಯನ್ನು ಕೇಳಬೇಕು. ಆಮೇಲೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರವನ್ನು ಕೊಡಲೇಬೇಕು. ನೆಕ್ಸ್ಟ್ ಈ ಥರ ಆಗಬಾರ್ದು. ಅಕೌಂಟಬಿಲಿಟಿ, ಹೊಣೆಗಾರಿಕೆಯನ್ನು ಮೊದಲು ಹೊತ್ಕೋಬೇಕು. ಏನೇ ಒಂದು ಈ ಥರ ತಪ್ಪು ಆದಾಗ ಹೊಣೆಯನ್ನು ಹೊತ್ತು, ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಈ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕು. ಸೊ ಸಂಸತ್ತಿನಲ್ಲಿ ಅಂದುಕೊಂಡ ಹಾಗೆ ಇವತ್ತು ಕೂಡ ನೀಟ್ ವಿಚಾರಕ್ಕೆ ಗಲಾಟೆ ಆಗಿರೋದು. ಲೋಕಸಭೆ ಕಲಾಪ ಮತ್ತೆ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಿದೆ. ಕಲಾಪ ಆರಂಭದಲ್ಲೇ ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿರೋದು.